ಅರೆಸ್ಟ್ ಆಗೇ ಬಿಡ್ತಾರಾ ಶಾಸಕ ಭೈರತಿ ಬಸವರಾಜ್? ಶಾಸಕ ಭೈರತಿ ಬಸವರಾಜ್ ದಿಢೀರ್ ನಾಪತ್ತೆಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಭೈರತಿ ಬಸವರಾಜ್ ಎಸ್ಕೇಪ್ ಆಗಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ದಿಢೀರ್ ನಾಪತ್ತೆಯಾಗಿದ್ದಾರೆ. ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿಬಿಟ್ಟಿದೆ. ಅರೆಸ್ಟ್ ಆಗೋ ಭಯದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರಿದ್ದಾರೆ. ಭೈರತಿ ಬಸವರಾಜ್ಗಾಗಿ ಸಿಐಡಿ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ. ಭಯ ಪಟ್ಟು ಓಡಿ ಹೋಗಿರೋದು ಗಮನಿಸ್ತಾ ಇದ್ದೀವಿ. ಸಿಐಡಿ ಅಧಿಕಾರಿಗಳು ಅರೆಸ್ಟ್ ಮಾಡೋ ಸಾಧ್ಯತೆ ಹಿನ್ನೆಲೆ ಸದನಕ್ಕೂ ಹಾಜರಾಗಿಲ್ಲ ಶಾಸಕ ಭೈರತಿ ಬಸವರಾಜ್. ರೌಡಿ ಶೀಟರ್ ಬಿಕ್ಲೂರು ಶಿವ ಕೊಲೆ ಪ್ರಕರಣದಲ್ಲಿ ಮತ್ತೊಮ್ಮೆ ಶಾಕ್ ಆಗಿದೆ. ಶಾಸಕ ಭೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ನಿರೀಕ್ಷಣಾ ಜಾಮೀನು ನೀಡಲು ಹೈಕೋರ್ಟ್ ನಿರಾಕರಿಸಿದೆ. ಹೀಗಾಗಿ ಬಂಧನದ ಭೀತಿಯಲ್ಲಿ ಭೈರತಿ ಬಸವರಾಜ್ ಅವರಿದ್ದಾರೆ. ಯಾವ ಕ್ಷಣದಲ್ಲಾದರೂ ಭೈರತಿ ಬಸವರಾಜ್ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ವಿಚಾರಣೆ ವೇಳೆ ಸುಳ್ಳು ಮಾಹಿತಿ ನೀಡಿರುವ ಆರೋಪ ಇದೆ. ಸಿಐಡಿ ಪೊಲೀಸರಿಂದ ಭೈರತಿ ಬಸವರಾಜ್ ಅವರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಕೋಕಾ ಕಾಯ್ದೆ ಅನ್ವಯವಾಗುವುದಿಲ್ಲ ಅಂತ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿರುವುದು. ವಿಚಾರಣಾ ನ್ಯಾಯಾಲಯದಲ್ಲೇ ಸೂಕ್ತ ಅರ್ಜಿ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈ ಸಂದರ್ಭದಲ್ಲಿ ನೋಡಿ, ಅರ್ಜಿ ತಿರಸ್ಕಾರ ಯಾವಾಗಾಯಿತು ಗೊತ್ತಾಗ್ಬಿಟ್ಟಿದೆ ಭೈರತಿ ಬಸವರಾಜ್ ಅವರಿಗೆ. ನನ್ನನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ ಈ ಕ್ಷಣಕ್ಕೆ. ಸೊ ಇಲ್ಲಿಂದ ಎಸ್ಕೇಪ್ ಆದರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿನೇ ಹೋಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ. ಸೊ ಸಿಐಡಿ ಅಧಿಕಾರಿಗಳು ಈಗ ಬೆನ್ನತ್ತಿದ್ದಾರೆ. ಆದರೆ ಭೈರತಿ ಬಸವರಾಜ್ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಕೂತಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಇದುವರೆಗೂ. ಬಿಕ್ಲೂರು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಭೈರತಿ ಬಸವರಾಜ್ ಪೊಲೀಸರ ಎದುರು ಅನ್ನೋ ಆರೋಪ ಇದೆ ಅವ್ರ ಮೇಲೆ. ಸೊ ಹಾಗಾಗಿನೇ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿಲ್ಲ, ತಿರಸ್ಕಾರ ಆಗಿದೆ ಕೋರ್ಟ್ನಿಂದ. ಹಾಗಾಗಿ ಇವತ್ತು ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಅರೆಸ್ಟ್ ಆಗುವ ಭೀತಿಯಲ್ಲಿ ಇಲ್ಲಿಂದ ಕಾಲ್ ಕಿತ್ತಿದ್ದಾರೆ ಭೈರತಿ ಬಸವರಾಜ್ ಅವರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ ಶಾಸಕ ಭೈರತಿ ಬಸವರಾಜ್ ಅವರು ನಾಪತ್ತೆ ಆಗಿರೋದು. ನೋಡಿ ಕಾಲ ಹೆಂಗೆ ಬರುತ್ತೆ ಅಂದರೆ, ಈ ಹಿಂದೆ ಸಚಿವರಾಗಿದ್ದಂಥವ್ರು, ಅವರು ಅಧಿಕಾರದಲ್ಲಿದ್ದಂಥವ್ರು, ಇವತ್ತು ಶಾಸಕರಾಗೇ ಇದ್ದಾರೆ, ಅಧಿಕಾರದಲ್ಲೇ ಇದ್ದಾರೆ, ಅದು ಬೇರೆ. ಬಟ್ ಒಂದು ಕೊಲೆ ಪ್ರಕರಣದಲ್ಲಿ ಇವರ ಹೆಸರು ಕೂಡ ತಗಲಾಕೊಂಡಿತ್ತು. ಬಿಕ್ಲೂರು ಶಿವ ಮರ್ಡರ್ ಆಗಿತ್ತು, ಹಾಡ ಹಗಲೇ ನಡು ರಸ್ತೆಯಲ್ಲೇ. ಸೊ ಯಾರ್ಯಾರು ಏನೇನು ಯಾರಿದ್ದಾರೆ ಇದರಿಂದ ಅಂತ ಪ್ರಶ್ನೆ ಬಂದಾಗ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಲ್ಲ ಒಂದು ಕಡೆ ಈಗ ಬಸವರಾಜ್ ಅವರ ಒಂದು ಪಾತ್ರ ಏನು ಇದರಲ್ಲಿ ಅನ್ನೋದನ್ನು ಕೂಡ ನೀವು ಹೇಳ್ಬೋದು. ಜೊತೆಗೆ ಯಾಕೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ನಮ್ಮ ಬಿಕ್ಲೂರು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ FIR ನಲ್ಲಿ ಆರೋಪಿ 5ನೇ ಸ್ಥಾನವನ್ನ ಭೈರತಿ ಬಸವರಾಜ್ ಅವರು ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಏನು ಅವರ ಕುಮ್ಮಕ್ಕಿನಿಂದಲೇ ಬಿಕ್ಲೂರು ಶಿವನನ್ನ ಏನು ಆರೋಪಿಗಳಾದಂತಹ ಜಗ್ಗ, ಇತರೆ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಸಹ ಸೇರಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ರು ಅಂತಕ್ಕಂಥದ್ದು ಆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ನಡೆದಂತ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಆದ್ರೆ 5ನೇ ಆರೋಪಿಯನ್ನ ಆ ಸಂದರ್ಭದಲ್ಲಿ ಬಂಧನ ಮಾಡೋದಕ್ಕೆ ಅವರು ಹೈಕೋರ್ಟ್ ಮೆಟ್ಲೇರಿ ಬಂಧನದಿಂದ ವಿನಾಯಿತಿಯನ್ನ ಪಡೆದಿದ್ರು. ಹಾಗಾಗಿ ಅವರ ಸಂದರ್ಭದಲ್ಲಿ ಬಂಧಿಸಿ ವಿಚಾರಣೆ ಮಾಡಲಿಲ್ಲ. ಆದ್ರೆ ಅವಶ್ಯಕತೆ ಇದ್ದಾಗ ಅವರನ್ನ ಠಾಣೆಗೆ ಕರೆಸಿಕೊಂಡು ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ವಿಚಾರಣೆಯ ವೇಳೆ ನನಗೂ ಆರೋಪಿಗಳಿಗೂ ಸಂಬಂಧ ಇಲ್ಲ, ಜೊತೆಗೆ ಬಿಕ್ಲೂರು ಶಿವನ ಕೊಲೆ ಕೇಸಲ್ಲಿ ನನ್ನದು ಯಾವ ಪಾತ್ರವೂ ಇಲ್ಲ ಅಂತಕ್ಕಂಥ ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಮುಂದಿನ ತನಿಖೆ ವೇಳೆ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗುತ್ತೆ. ಸಿಐಡಿ ತನಿಖೆ ವೇಳೆ ಭೈರತಿ ಬಸವರಾಜು ಏನು ಈ ಕೊಲೆ ಪ್ರಕರಣದಲ್ಲಿ ಇರ್ತಕ್ಕಂಥ ಆರೋಪಿಗಳಿಗೆ ಅವರ ಜೊತೆಗೆ ಸಂಪರ್ಕದಲ್ಲಿದ್ರು, ಜೊತೆಗೆ ಅವರಿಗೆ ಬೇಕಾದಂತ ಆರ್ಥಿಕ ಸಹಾಯವನ್ನ, ಜೊತೆಗೆ ಏನು ಪ್ರಮುಖ ಆರೋಪಿ
ಆರೋಪಿ ಶ್ರೀಲಂಕಾ ಮಾರ್ಗವಾಗಿ ದುಬೈಗೆ ತೆರಳಿ ತಲೆಮರೆಸಿಕೊಳ್ಳಲು ಸಹ ಇವರು ಆರ್ಥಿಕ ಸಹಾಯವನ್ನ ಮಾಡಿದ್ರು ಅಂತಕ್ಕಂಥದ್ದು ಸಿಐಡಿಯ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು. ಹಾಗಾಗಿ ಹೈಕೋರ್ಟ್ ನಲ್ಲಿ ಇವರು ಸಲ್ಲಿಸಿದಂತ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ. ಅವರಿಗೆ ಯಾವುದೇ ಕಾರಣಕ್ಕೂ ಆಂಟಿಸಿಪೇಟರಿ ಬಿಲ್ ಅನ್ನ ಕೊಡಬಾರದು, ಜೊತೆಗೆ ಅವರನ್ನ ಬಂಧಿಸಿ ತಾವು ವಿಚಾರಣೆ ಮಾಡುವಂತ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು. ಇದರ ಬೆನ್ನಲ್ಲೇ ಇವರು ಆರ್ಗನೈಸ್ ಕ್ರೈಮ್ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಕೋಕಾ ಕಾಯ್ದೆಯನ್ನು ಸಹ ಏನು ಎಫ್ಐಆರ್ ದಾಖಲಾಗಿತ್ತು, ಅದಕ್ಕೆ ಆ ಕೋಕಾ ಕಾಯ್ದೆ ಸೆಕ್ಷನ್ ಅನ್ನು ಸಹ ಅಪ್ಲೈ ಮಾಡಿದ್ರು. ಈ ಸಂಬಂಧಪಟ್ಟ ಹಾಗೆ ಅವರಿಗೆ ಜಾಮೀನು ನಿರಾಕರಣೆ ಆದ್ರೆ ಕೋಕಾ ಕೇಸಲ್ಲಿ ಅವರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಈಗ ಏನು ಹೈಕೋರ್ಟ್ ನಲ್ಲಿ ಇವತ್ತು ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಜೊತೆಗೆ ಕೋಕಾ ಆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ನೀವು ಲೋಯರ್ ಕೋರ್ಟ್ ನಲ್ಲಿ ಅದನ್ನ ಪ್ರಶ್ನೆ ಮಾಡಿ ವಿಚಾರಣೆಯನ್ನ ನಡೆಸಬಹುದು. ಅದರ ಜೊತೆಗೆ ಈ ಬಂಧನದಿಂದ ಮುಕ್ತಿ ಏನು ವಿನಾಯಿತಿ ನೀಡಲಾಗಿತ್ತು ಅದನ್ನು ಸಹ ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂತ ಒಂದು ಆದೇಶವನ್ನು ಹೊರಡಿಸಿತ್ತು. ಹಾಗಾಗಿ ಈಗ ಯಾವಾಗ ಹೈಕೋರ್ಟ್ ನಲ್ಲಿ ಈ ಒಂದು ಆದೇಶ ಬಂತೋ ನನ್ನನ್ನ ಸಿಐಡಿ ಅಧಿಕಾರಿಗಳು ಬಂಧಿಸ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಬೈರತಿ ಬಸವರಾಜು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಬೆಳಗಾಂ ಸೆಷನ್ಗೂ ಬರದೆ ಅವರು ನೇರವಾಗಿ ಯಾವುದೋ ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸಿಐಡಿಯ ತನಿಖಾ ಅಧಿಕಾರಿಗಳು SCP ಗೌತಮ್ ಅವರ ನೇತೃತ್ವದ ತಂಡ ಬೈರತಿ ಬಸವರಾಜ್ಗೆ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.